ನಮಸ್ಕಾರ. ಅಧ್ಯಾಯ 58. ಶ್ರೀರಾಮಕೃಷ್ಣರ ಸಾಧನಾ ಸ್ಮೃತಿಗಳು. ಶ್ರೀರಾಮಕೃಷ್ಣರು ಕಲ್ಕತ್ತೆಯಲ್ಲಿ ಬಲರಾಮನ ಕೋಣೆಯಲ್ಲಿ ಕುಳಿತುಕೊಂಡಿದ್ದರು. ಮಹೇಂದ್ರ 3 ಗಂಟೆಗೆ ಬಂದ. ಗಿರೀಶ, ಬಲರಾಮ, ಸಣ್ಣ ನರೇಂದ್ರ ಮುಂತಾದವರೆಲ್ಲ ಅಲ್ಲಿದ್ದರು. ಸ್ವಲ್ಪ ಹೊತ್ತಿನಲ್ಲಿಯೇ ಬ್ರಹ್ಮ ಸಮಾಜದ ತ್ರೈಲೋಕ್ಯ ಸನ್ಯಾಲ್, ಜಯಗೋಪಾಲಸೇನ ಮೊದಲಾದವರು ಬಂದರು. ಅನೇಕ ಜನ ಮಹಿಳಾ ಭಕ್ತರು ಕೂಡ ಪರದೆಯ ಹಿಂದೆ ಕುಳಿತುಕೊಂಡಿದ್ದರು. ಅವರಲ್ಲಿ ಮೋಹಿನಿಯ ಹೆಂಡತಿಯೂ ಇದ್ದಳು. ಅವಳು ತನ್ನ ಮಗನ ಮರಣದಿಂದ ಹುಚ್ಚಿಯಂತಾಗಿದ್ದಳು. ಇವಳಂತೆಯೇ ಅನೇಕರು ತಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಶ್ರೀರಾಮಕೃಷ್ಣರ ಬಳಿಗೆ ಬರುತ್ತಿದ್ದರು. ಶ್ರೀರಾಮಕೃಷ್ಣರು ತಮ್ಮ ಸಾಧನಾ ಜೀವನದ ವಿಷಯಗಳನ್ನು ಭಕ್ತರಿಗೆ ವಿವರಿಸುತ್ತಿದ್ದರು. ಶ್ರೀರಾಮಕೃಷ್ಣ: ಸಾಧನಾ ದಿನಗಳಲ್ಲಿ ನಾನು ಧ್ಯಾನ ಮಾಡುವಾಗ ನನ್ನ ಬಳಿಯಲ್ಲಿಯೇ ಒಬ್ಬ ತ್ರಿಶೂಲಧಾರಿ ಕುಳಿತುಕೊಂಡಿರುವುದನ್ನು ನೋಡುತ್ತಿದ್ದೆ. ದೇವರ ಮೇಲೆ ಮನಸ್ಸನ್ನು ಇಡದೇ ಇದ್ದರೆ ತನ್ನ ತ್ರಿಶೂಲದಿಂದ ನನ್ನನ್ನು ತಿವಿಯುತ್ತೇನೆ ಎಂದು ಹೆದರಿಸುತ್ತಿದ್ದನು. ಭಗವತಿ ನನ್ನ ಮನಸ್ಸನ್ನು ಕೆಲವು ವೇಳೆ ನಿತ್ಯದಿಂದ ಲೀಲೆಗೆ ಬರುವಂತೆ, ಮತ್ತೆ ಕೆಲವು ವೇಳೆ ಲೀಲೆಯಿಂದ ನಿತ್ಯಕ್ಕೆ ಬರುವಂತೆ ಮಾಡಿದ್ದಾಳೆ. ಮನಸ್ಸು ಲೀಲೆಗೆ ಬಂದಾಗ ನಾನು ಹಗಲು ರಾತ್ರಿ ಸೀತಾರಾಮರ ಮೇಲೆ ಧ್ಯಾನ ಮಾಡುತ್ತಿದ್ದೆ. ಆ ಸಮಯದಲ್ಲಿ ನಾನು ಯಾವಾಗಲೂ ಸೀತಾರಾಮರನ್ನು ನೋಡುತ್ತಿದ್ದೆ. ರಾಮಲಾಲ ಯಾವಾಗಲೂ ನನ್ನ ಜೊತೆಯಲ್ಲಿ ಇರುತ್ತಿದ್ದನು. ಕೆಲವು ವೇಳೆ ಅವನಿಗೆ ಸ್ನಾನ ಮಾಡಿಸುತ್ತಿದ್ದೆ, ಕೆಲವು ವೇಳೆ ಅವನಿಗೆ ಊಟ ಕೊಡುತ್ತಿದ್ದೆ. ಪುನಃ ನಾನು ರಾಧಾಕೃಷ್ಣನ ಆದರ್ಶದ ಮೇಲೆ ಕೆಲವು ವೇಳೆ ಸದಾ ಧ್ಯಾನ ಮಾಡುತ್ತಿದ್ದೆ. ಅವರ ಆಕಾರವನ್ನು ನಾನು ಯಾವಾಗಲೂ ನೋಡುತ್ತಿದ್ದೆ. ಕೆಲವು ವೇಳೆ ಗೌರಾಂಗನ ಆದರ್ಶದ ಮೇಲೆ ಚಿಂತಿಸುತ್ತಿದ್ದೆ. ಅವನು ಪುರುಷ ಮತ್ತು ಪ್ರಕೃತಿ ಎರಡನ್ನೂ ಸಮನ್ವಯಗೊಳಿಸುತ್ತಾನೆ. ಆ ಸಮಯದಲ್ಲಿ ನಾನು ಯಾವಾಗಲೂ ಗೌರಾಂಗನನ್ನು ನೋಡುತ್ತಿದ್ದೆ. ಅನಂತರ ನನ್ನಲ್ಲಿ ಒಂದು ಬದಲಾವಣೆ ಬಂತು. ಮನಸ್ಸು ಲೀಲೆಯನ್ನು ಬಿಟ್ಟು ನಿತ್ಯವನ್ನು ಪ್ರವೇಶಿಸಿತು. ಆಗ ತುಳಸಿ ಗಿಡಕ್ಕೂ ಬೇರೆ ಗಿಡಕ್ಕೂ ನನಗೆ ಯಾವ ವ್ಯತ್ಯಾಸವೂ ಕಾಣುತ್ತಿರಲಿಲ್ಲ. ಆಗ ನನಗೆ ದೇವರ ಆಕಾರಗಳ ಮೇಲೆ ಮನಸ್ಸೇ ಇರಲಿಲ್ಲ. ಓ, ಅವು ಬರುತ್ತವೆ ಹೋಗುತ್ತವೆ ಎಂದು ಹೇಳುತ್ತಿದ್ದೆ. ನಾನು ಅವುಗಳಿಗೆ ಅತೀತನಾಗಿ ಹೋದೆ. ನನ್ನ ಕೋಣೆಯಲ್ಲಿರುವ ಎಲ್ಲ ದೇವದೇವಿಯರ ಚಿತ್ರಗಳನ್ನು ತೆಗೆದುಹಾಕಿದೆ. ಸಚ್ಚಿದಾನಂದ ಸ್ವರೂಪನಾದ ಪುರುಷೋತ್ತಮನ ಮೇಲೆ ನಾನು ಅವನ ಸೇವಕಿ ಎಂದು ಭಾವಿಸತೊಡಗಿದೆ. ನಾನು ಎಲ್ಲ ಬಗೆಯ ಸಾಧನೆಗಳನ್ನು ಅಭ್ಯಾಸ ಮಾಡಿದೆ. 3 ಬಗೆಯ ಸಾಧನೆಗಳಿವೆ. ಅವೇ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಸಾತ್ವಿಕ ಸಾಧನೆಯಲ್ಲಿ ಭಕ್ತ ಪರಮ ವ್ಯಾಕುಲದಿಂದ ಭಗವಂತನನ್ನು ಕರೆಯುತ್ತಾನೆ. ಸುಮ್ಮನೆ ಅವನ ನಾಮವನ್ನು ಉಚ್ಚರಿಸುತ್ತಾನೆ. ಯಾವ ಪ್ರತಿಫಲವನ್ನು ಅವನು ಇಚ್ಛಿಸುವುದಿಲ್ಲ. ರಾಜಸಿಕ ಸಾಧನೆಯಲ್ಲಿ ಹಲವು ಆಚಾರಗಳಿವೆ. ಅದೇ ಪುರಶ್ಚರಣ, ತೀರ್ಥಯಾತ್ರೆ, ಪಂಚತಪ ಮತ್ತು 16 ಉಪಚಾರಗಳಿಂದ ದೇವರನ್ನು ಪೂಜಿಸುವುದು. ತಾಮಸಿಕ ಸಾಧನೆ ಎಂದರೆ ತಮೋಗುಣದಿಂದ ದೇವರನ್ನು ಆರಾಧಿಸುವುದು. ತಾಮಸಿಕ ಭಕ್ತನ ಸ್ವಭಾವ ಹೀಗೆ ಇರುತ್ತದೆ: ಜೈ ಕಾಳಿ, ನೀನು ನನಗೆ ಪ್ರತ್ಯಕ್ಷವಾಗುವುದಿಲ್ಲವೇ? ಇಲ್ಲದೆ ಇದ್ದರೆ ನಾನು ಕತ್ತಿಯಿಂದ ನನ್ನ ಕತ್ತನ್ನು ಕತ್ತರಿಸಿ ಕೊಂಡು ಬಿಡುತ್ತೇನೆ. ಈ ಸಾಧನೆಯಲ್ಲಿ ಮಡಿ, ಮೈಲಿಗೆ ಮುಂತಾದವನ್ನು ಅವನು ಆಚರಿಸುವುದಿಲ್ಲ. ನನ್ನ ಸಾಧನಾ ದಿನಗಳಲ್ಲಿ ನನಗೆ ಅದ್ಭುತವಾದ ದರ್ಶನಗಳು ಆಗುತ್ತಿದ್ದವು. ನನ್ನಂತೆ ಇರುವ ಮತ್ತೊಬ್ಬ ಪುರುಷ ನನ್ನ ದೇಹವನ್ನು ಪ್ರವೇಶ ಮಾಡಿದ್ದನ್ನು ನಾನು ಸ್ಪಷ್ಟವಾಗಿ ನೋಡಿದೆ. ಅವನು ಷಟ್ಚಕ್ರಗಳನ್ನು ಮುಟ್ಟುವುದನ್ನು ನೋಡಿದೆ. ಆ ಕಮಲದ ದಳಗಳು ಮುಚ್ಚಿ ಹೋಗಿದ್ದವು. ಅವನು ಅವುಗಳನ್ನು ಯಾವಾಗ ಸ್ಪರ್ಶ ಮಾಡಿದನೋ ಆಗ ಊರ್ಧ್ವಮುಖವಾಗಿ ಅರಳತೊಡಗಿದವು. ಮೂಲಾಧಾರ, ಸ್ವಾದಿಷ್ಠಾನ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರದಲ್ಲಿ ಕಮಲಗಳು ಅರಳಿದವು. ಬಾಡಿ ಹೋಗಿ ಜೋಲುತ್ತಿದ್ದ ಕಮಲಗಳು ನೆಟ್ಟಗೆ ನಿಂತು ಅರಳಿದವು. ನಾನು ಇವುಗಳನ್ನೆಲ್ಲ ಪ್ರತ್ಯಕ್ಷ ನೋಡಿದೆ. ನಾನು ಸಾಧನಾ ದಿನಗಳಲ್ಲಿ ಧ್ಯಾನ ಮಾಡುವಾಗ ಗಾಳಿ ಇಲ್ಲದ ಸ್ಥಳದಲ್ಲಿ ಇಟ್ಟ ದೀಪವನ್ನು ಕುರಿತು ಚಿಂತಿಸುತ್ತಿದ್ದೆ. ದೀರ್ಘ ಧ್ಯಾನದಲ್ಲಿ ಒಬ್ಬನಿಗೆ ಪ್ರಪಂಚದ ಅರಿವೇ ಇರುವುದಿಲ್ಲ. ಒಬ್ಬ ಬೇಡ ಒಂದು ಹಕ್ಕಿಗೆ ಗುರಿ ಇಡುತ್ತಿದ್ದ. ಒಂದು ಮದುವೆ ಮೆರವಣಿಗೆ ಆ ಸಮಯದಲ್ಲಿ ಅಲ್ಲಿ ಹೋಗುತ್ತಿತ್ತು. ಮೆರವಣಿಗೆಯಲ್ಲಿ ಗಂಡಿನ ಕಡೆಯ ನಂಟರು, ಇಷ್ಟರು, ಸಂಗೀತ, ಗಾಡಿ, ಕುದುರೆ ಇವುಗಳೆಲ್ಲ ಇದ್ದವು. ಮೆರವಣಿಗೆ ಬೇಡನನ್ನು ದಾಟಿ ಹೋಗಲು ಸ್ವಲ್ಪ ಹೊತ್ತೇ ಹಿಡಿಯಿತು. ಆದರೆ ಬೇಡನಿಗೆ ಮಾತ್ರ ಈ ಗಲಾಟೆಗಳಾವುವು ಗೊತ್ತೇ ಆಗಲಿಲ್ಲ. ಒಬ್ಬ ನೀರಿನಲ್ಲಿ ಮೀನನ್ನು ಹಿಡಿಯುತ್ತಿದ್ದ. ಬಹಳ ಕಾಲವಾದ ಮೇಲೆ ಗಾಳ ಚಲಿಸಲು ಮೊದಲಾಯಿತು. ಕೆಲವು ವೇಳೆ ಅದು ನೀರಿಗೆ ತಾಕುತ್ತಿತ್ತು. ಗಾಳವನ್ನು ಮೀನು ನುಂಗಿದ ತಕ್ಷಣ ಅದನ್ನು ಎಳೆಯುವುದಕ್ಕೆ ಕೈಯಲ್ಲಿ ಅದನ್ನು ಹಿಡಿದುಕೊಂಡು ಸಿದ್ಧನಾಗಿ ಕುಳಿತಿದ್ದ. ಆಗ ಯಾರೋ ದಾರಿಯಲ್ಲಿ ಹೋಗುವವನು, ಸ್ವಾಮಿ,
ಬೆನರ್ಜಿ ಮನೆಗೆ ದಾರಿ ಯಾವುದು ಎಂದು ಕೇಳಿದ. ಗಾಳವನ್ನು ಎಳೆಯುವುದರಲ್ಲಿ ನಿರತನಾಗಿದ್ದ ಅವನಿಂದ ಯಾವ ಜವಾಬೂ ಬರಲಿಲ್ಲ. ಪುನಃ ಪುನಃ ಆ ದಾರಿ ಹೋಗ ಅದನ್ನೇ ಕೇಳಿದ. ಆದರೆ ಮೀನು ಹಿಡಿಯುವವನಿಗೆ ಕೇಳಿಸಲೇ ಇಲ್ಲ. ಅವನ ಕಣ್ಣುಗಳು ಗಾಳವನ್ನೇ ನೋಡುತ್ತಿತ್ತು. ಕೈಗಳು ನಡುಗುತ್ತಿದ್ದವು. ಆ ದಾರಿ ಹೋಕನಿಗೆ ಬೇಜಾರಾಗಿ ಅವನು ಹೋಗತೊಡಗಿದ. ಬೆಸ್ತ ಗಾಳವನ್ನು ಎಳೆದು ಮೀನನ್ನು ಹಿಡಿದ. ತನ್ನ ಮುಖದ ಬೆವರನ್ನು ಒರೆಸಿಕೊಂಡು ಆ ದಾರಿ ಹೋಕನನ್ನು ಕರೆದ. ಆದರೆ ಅಪರಿಚಿತ ತಿರುಗಿಯೂ ನೋಡಲಿಲ್ಲ. ಬಹಳ ಹೊತ್ತು ಕಳೆದ ಮೇಲೆ ಅವನು ಬಂದು, ಏತಕ್ಕೆ ಕಿರುಚುತ್ತಿದ್ದೆ ಎಂದು ಕೇಳಿದ. ಆಗಲೇ ನೀನು ಏನು ಕೇಳಿದ್ದು ಎಂದು ಬೆಸ್ತ ಕೇಳಿದ. ಅಪರಿಚಿತ, ನಾನು ನಿನಗೆ ಅನೇಕ ಸಾರಿ ಅದನ್ನು ಕೇಳಿದೆ, ಪುನಃ ಕೇಳುತ್ತಿರುವೆಯಲ್ಲ ಎಂದ. ಆಗ ಬೆಸ್ತ ಹೇಳುತ್ತಾನೆ, ಆ ಸಮಯದಲ್ಲಿ ಮೀನು ನನ್ನ ಗಾಳವನ್ನು ನುಂಗುವುದರಲ್ಲಿತ್ತು. ನೀನು ಹೇಳಿದ್ದು ಯಾವುದೂ ನನಗೆ ಕೇಳಿಸಲಿಲ್ಲ ಎಂದ. ಧ್ಯಾನದಲ್ಲಿ ಇಂತಹ ಏಕಾಗ್ರತೆಯನ್ನು ಒಬ್ಬ ಪಡೆಯಲು ಸಾಧ್ಯ. ಆಗ ಅವನು ಏನನ್ನೂ ನೋಡುವುದಿಲ್ಲ, ಏನನ್ನೂ ಕೇಳುವುದಿಲ್ಲ. ಅವನನ್ನು ಯಾರಾದರೂ ಮುಟ್ಟಿದರೂ ಅರಿವಾಗುವುದಿಲ್ಲ. ಒಂದು ಹಾವೇ ಅವನ ದೇಹದ ಮೇಲೆ ಹರಿದುಕೊಂಡು ಹೋದರೂ ಅವನಿಗೆ ಗೊತ್ತಾಗುವುದಿಲ್ಲ. ಹಾವಿಗೂ ಅವನ ಸ್ಪರ್ಶದ ಅನುಭವ ಗೊತ್ತಾಗುವುದಿಲ್ಲ. ದೀರ್ಘ ಧ್ಯಾನದಲ್ಲಿ ಇಂದ್ರಿಯಗಳು ಕೆಲಸ ಮಾಡುವುದನ್ನು ನಿಲ್ಲಿಸುವವು. ಮನಸ್ಸು ಹೊರಗೆ ನೋಡುವುದಿಲ್ಲ. ಇದು ಮನೆಯ ಹೊರಗಿನ ಬಾಗಿಲನ್ನು ಹಾಕಿದಂತೆ. 5 ವಿಷಯ ವಸ್ತುಗಳು ಹೊರಗೇ ಇರುತ್ತವೆ. ಧ್ಯಾನದ ಪ್ರಾರಂಭದಲ್ಲಿ ಸಾಧಕನ ಮುಂದೆ ವಿಷಯ ವಸ್ತುಗಳು ಕಾಣಿಸಿಕೊಳ್ಳುವವು. ಆದರೆ ಧ್ಯಾನ ಯಾವಾಗ ತೀವ್ರವಾಗುವುದೋ ಆಗ ಅವು ಏನನ್ನೂ ಮಾಡಲಾರವು. ಅವೆಲ್ಲ ಹೊರಗೇ ಇರುತ್ತವೆ. ನಾನು ಧ್ಯಾನ ಮಾಡುವಾಗ ಏನೇನು ನೋಡಿದೆ? ರೂಪಾಯಿ ರಾಶಿ, ಶಾಲು, ತಟ್ಟೆ ತುಂಬ ಇದ್ದ ತಿಂಡಿಗಳು, ಮೂಗುತಿ ಇಟ್ಟುಕೊಂಡ 2 ಹೆಂಗಸರು, ಇವರನ್ನು ನನ್ನ ಕಣ್ಣಾರೆ ಕಂಡೆ. ಆಗ ನಾನು ನನ್ನ ಮನಸ್ಸನ್ನು ಕೇಳಿದೆ, ನಿನಗೆ ಏನು ಬೇಕು ಎಂದು. ಇವುಗಳನ್ನು ನೀನು ಭೋಗಿಸಬೇಕೆ ಎಂದು ಕೇಳಿದೆ. ಅದಕ್ಕೆ ಮನಸ್ಸು, ಇಲ್ಲ, ನನಗೆ ಇವುಗಳಾವುವು ಬೇಡ, ಭಗವಂತನ ಪಾದ ಪದ್ಮಗಳಲ್ಲದೆ ಬೇರೇನು ಬೇಡ ಎಂದಿತು. ನಾನು ಹೆಂಗಸಿನ ಶರೀರದ ಹೊರಗೆ ಒಳಗೆ ಎಲ್ಲವನ್ನೂ ನೋಡಿದೆ. ಒಂದು ಗ್ಲಾಸಿನ ಅಲ್ಮೇರದಲ್ಲಿ ಇಟ್ಟಿರುವ ವಸ್ತುವಿನಂತೆ. ಅದರಲ್ಲಿ ಏನಿದೆಯೋ ನನಗೆ ಅದು ಗೊತ್ತಾಯಿತು. ಕರಳು, ಮಲಮೂತ್ರ, ಕ್ರಿಮಿಕೀಟ, ರಕ್ತ ಮಾಂಸ, ಶ್ಲೇಷ್ಮ ಮುಂತಾದುದೆಲ್ಲ ಕಂಡವು. ಗಿರೀಶಚಂದ್ರ ಘೋಷ್ ಕೆಲವು ವೇಳೆ ಶ್ರೀರಾಮಕೃಷ್ಣರ ಹೆಸರಿನ ಬಲದಿಂದ ಕಾಯಿಲೆ ಗುಣ ಮಾಡಬಲ್ಲೆ ಎಂದು ಹೇಳುತ್ತಿದ್ದ. ಶ್ರೀರಾಮಕೃಷ್ಣರು ಅವನಿಗೆ ಹೇಳುತ್ತಾರೆ, ಅವಿವೇಕಿಗಳು ಇಂತಹ ಶಕ್ತಿಯನ್ನು ಆಶಿಸುತ್ತಾರೆ. ಕಾಯಿಲೆ ಗುಣ ಮಾಡುವುದು, ಕೇಸನ್ನು ಗೆಲ್ಲುವುದು, ನೀರಿನ ಮೇಲೆ ನಡೆಯುವುದು ಮುಂತಾದುವನ್ನು ಇಚ್ಛಿಸುತ್ತಾರೆ. ಆದರೆ ನಿಜವಾದ ಭಕ್ತನಾದರೂ ಭಗವಂತನ ಪಾದ ಪದ್ಮಗಳ ಮೇಲೆ ಭಕ್ತಿಯನ್ನಲ್ಲದೆ ಇನ್ನು ಯಾವುದನ್ನೂ ಆಶಿಸುವುದಿಲ್ಲ. ಒಂದು ದಿನ ಹೃದಯ ನನಗೆ, ಮಾವ, ಏನಾದರೂ ಶಕ್ತಿಯನ್ನು ಭಗವತಿಯಿಂದ ಕೇಳು ಎಂದ. ನಾನು ಮಗುವಿನಂತೆ ಇದ್ದೆ. ನಾನು ಕಾಳಿಕಾ ಮಂದಿರದಲ್ಲಿ ಜಪವನ್ನು ಮಾಡುತ್ತಿದ್ದಾಗ, ತಾಯಿ, ಹೃದಯ ನಿನ್ನನ್ನು ಕೆಲವು ಅದ್ಭುತ ಶಕ್ತಿಯನ್ನು ಕೇಳು ಎನ್ನುತ್ತಾನೆ ಎಂದೆ. ತಕ್ಷಣವೇ ಭಗವತಿ ನನಗೊಂದು ದೃಶ್ಯವನ್ನು ತೋರಿದಳು. 40 ವರ್ಷದ ವೇಶ್ಯ ಸ್ತ್ರೀಯೊಬ್ಬಳು ನನ್ನ ಕಡೆಗೆ ಬೆನ್ನನ್ನು ತೋರಿಸಿಕೊಂಡು ಕುಳಿತುಕೊಂಡಳು. ಕಪ್ಪು ಅಂಚಿನ ಸೀರೆಯನ್ನು ಅವಳು ಹುಟ್ಟಿದ್ದಳು. ಅವಳು ಅಲ್ಲಿ ಹೇಸಿಗೆಯನ್ನು ಮಾಡಿದಳು. ನಾನು ಕೇಳಿದ ಅದ್ಭುತ ಶಕ್ತಿಗಳು ವೇಶ್ಯೆಯ ಅಮೇಧ್ಯಕ್ಕೆ ಸಮ ಎಂಬುದನ್ನು ತೋರಿದಳು. ಆಮೇಲೆ ನಾನು ಹೃದಯನ ಹತ್ತಿರ ಹೋಗಿ, ನೀನು ಏತಕ್ಕೆ ನನಗೆ ಹೀಗೆ ಕೇಳು ಎಂದು ಹೇಳಿದೆ? ಅದಕ್ಕೆ ನಾನು ಇಂತಹ ದೃಶ್ಯವನ್ನು ನೋಡಬೇಕಾಯಿತು ಎಂದೆ. ಒಂದು ಸ್ವಲ್ಪ ಅದ್ಭುತ ಶಕ್ತಿ ಇದ್ದರೆ ಕೀರ್ತಿ, ಹೆಸರು ಇವುಗಳನ್ನು ಪಡೆಯುತ್ತಾರೆ. ಹಲವರು ಗುರುಗಳಾಗುತ್ತಾರೆ. ಅನೇಕ ಶಿಷ್ಯರನ್ನು ಮತ್ತು ಭಕ್ತರನ್ನು ಮಾಡಿಕೊಳ್ಳುತ್ತಾರೆ. ಜನ ಅಂತಹ ಗುರುವನ್ನು ನೋಡಿ ಅವನಿಗೆ ಒಳ್ಳೆಯ ಕಾಲ, ಎಷ್ಟು ಜನ ಅವನನ್ನು ನೋಡುವುದಕ್ಕೆ ಬರುತ್ತಾರೆ. ಅವನಿಗೆ ಎಷ್ಟೋ ಜನ ಶಿಷ್ಯರು, ಅನುಯಾಯಿಗಳು ಇದ್ದಾರೆ ಎನ್ನುತ್ತಾರೆ. ಅವನ ಮನೆಯಲ್ಲಿ ಬೇಕಾದಷ್ಟು ಸಾಮಾನು ಸರಂಜಾಮು ಇರುತ್ತವೆ. ಜನ ಅವನಿಗೆ ಬಹುಮಾನವನ್ನು ಕೊಡುತ್ತಾರೆ. ಅವನು ಮನಸ್ಸು ಮಾಡಿದರೆ ಅನೇಕ ಜನರಿಗೆ ಊಟವನ್ನು ಬೇಕಾದರೆ ಕೊಡಬಹುದು. ಗುರುವಿನ ಕೆಲಸ ವೇಶ್ಯೆಯ ಕೆಲಸದಂತೆ. ಹಣ, ಕೀರ್ತಿ, ಭೋಗಕ್ಕೆ ತನ್ನನ್ನೇ ಮಾರಿಕೊಂಡಂತೆ. ಇಂತಹ ಕೆಲಸಕ್ಕೆ ಬಾರದ ವಸ್ತುವಿಗೆ ತನ್ನ ದೇಹ, ಮನಸ್ಸು, ಆತ್ಮವನ್ನು ಮಾರಿಕೊಳ್ಳುವುದು ಒಳ್ಳೆಯದಲ್ಲ. ಇವುಗಳಿಂದ ಒಬ್ಬ ದೇವರನ್ನು ಪಡೆದುಕೊಳ್ಳಲಾರ. ಒಂದು ಸಲ ಒಬ್ಬ ಸ್ತ್ರೀಯರ ವಿಷಯವಾಗಿ ಹೀಗೆ ಹೇಳಿದ, ಓ, ಈಗ ಅವಳ ದೆಸೆ ಕುಲಾಯಿಸಿದೆ. ಈಗ ಅವಳು ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದಾಳೆ. ಅಲ್ಲಿ ಮಂಚ, ಸುಪತ್ತಿಗೆ, ದಿಂಬು ಇವುಗಳನ್ನೆಲ್ಲ ಅಣಿ ಮಾಡಿದ್ದಾಳೆ. ಅವಳು ಎಷ್ಟೊಂದು ಜನರನ್ನು ಹೇಳಿದಂತೆ ಕೇಳುವಂತೆ ಮಾಡಿಕೊಂಡಿದ್ದಾಳೆ. ಅವರು ಯಾವಾಗಲೂ ಅವಳನ್ನು ನೋಡುವುದಕ್ಕೆ ಬರುತ್ತಿರುವರು.
ಬೇರೆ ಮಾತಿನಲ್ಲಿ ಹೇಳುವುದಾದರೆ ಈಗ ಅವಳು ಸೂಳೆಯಾಗಿದ್ದಾಳೆ. ಆದ ಕಾರಣವೇ ಅವಳ ಸುಖಕ್ಕೆ ಒಂದು ಮಿತಿ ಇಲ್ಲ. ಅವಳು ಮುಂಚೆ ಒಬ್ಬ ಗೃಹಸ್ಥರ ಮನೆಯಲ್ಲಿ ಪರಿಚಾರಿಕೆ ಆಗಿದ್ದಳು. ಈಗ ಅವಳು ಸೂಳೆಯಾಗಿದ್ದಾಳೆ. ಸ್ವಲ್ಪ ಭೋಗಕ್ಕೆ ತನ್ನನ್ನೇ ಮಾರಿಕೊಂಡಿದ್ದಾಳೆ. ನಾನು ಸಾಧನಾ ದಿನಗಳಲ್ಲಿ ಧ್ಯಾನಿಸುತ್ತಿದ್ದಾಗ ಎಷ್ಟೊಂದು ದರ್ಶನಗಳನ್ನು ಕಂಡೆ. ಒಂದು ಸಲ ಬಿಲ್ವಪತ್ರ ಮರದ ಕೆಳಗೆ ನಾನು ಧ್ಯಾನಿಸುತ್ತಿದ್ದೆ. ಆಗ ಪಾಪ ಪುರುಷ ಬಂದು ನನಗೆ ಹಲವು ಆಸೆಗಳನ್ನು ತೋರಿಸಿದ. ಅವನು ನನ್ನ ಬಳಿಗೆ ಆಂಗ್ಲೇಯ ಸಿಪಾಯಿಯಂತೆ ಬಂದ. ಅವನು ನನಗೆ ಐಶ್ವರ್ಯ, ಕೀರ್ತಿ, ಸ್ತ್ರೀ ಸಂಘ, ಹಲವು ಅದ್ಭುತ ಶಕ್ತಿಗಳು, ಇವುಗಳ ಆಸೆಯನ್ನೆಲ್ಲ ತೋರಿಸಿದ. ನಾನು ಭಗವತಿಗೆ ಪ್ರಾರ್ಥನೆ ಮಾಡಿದೆ. ನಾನು ನಿಮಗೆ ಬಹಳ ರಹಸ್ಯವಾದ ವಿಷಯವನ್ನು ಹೇಳುತ್ತಿರುವೆ. ತಾಯಿ ನನ್ನ ಮುಂದೆ ಗೋಚರಿಸಿದಳು. ತಾಯಿ, ಅವನನ್ನು ಕೊಲ್ಲು ಎಂದೆ. ಪ್ರಪಂಚವನ್ನೇ ಬೆರಗುಗೊಳಿಸುವ ಅಂತಹ ಅದ್ಭುತ ಸೌಂದರ್ಯ ಅವಳದು. ಅದು ಇನ್ನೂ ನನಗೆ ಜ್ಞಾಪಕವಿದೆ. ಅವಳು ಕೃಷ್ಣಮಯಿ, ಬಲರಾಮನ ಮಗಳು ಆಕಾರದಂತೆ ಬಂದಳು. ಅವಳು ತನ್ನ ಕಣ್ಣು ಸನ್ನೆಯಿಂದ ಪ್ರಪಂಚವನ್ನೇ ಚಾಲಿಸುವಂತೆ ಇತ್ತು. ಶ್ರೀರಾಮಕೃಷ್ಣರು ಮೌನವಾದರು. ಅನಂತರ ತಮ್ಮ ಸ್ಮೃತಿಗಳನ್ನು ವಿವರಿಸತೊಡಗಿದರು. ನಾನು ಇನ್ನೆಷ್ಟೋ ದರ್ಶನಗಳನ್ನು ನೋಡಿದೆ, ಆದರೆ ಅದನ್ನೆಲ್ಲ ನಿಮಗೆ ಹೇಳಲಾರೆ. ಯಾರೋ ನನ್ನ ಬಾಯಿಯನ್ನು ಮುಚ್ಚುವಂತಿದೆ. ಒಂದು ಸಲ ನಾನು ಆಲದ ಮರದ ಕೆಳಗೆ ಧ್ಯಾನ ಮಾಡುತ್ತಿದ್ದೆ. ಆಗ ದೊಡ್ಡ ಗಡ್ಡ ಬಿಟ್ಟಿದ್ದ ಮಹಮದೀಯ ನನಗೆ ಕಂಡನು. ಅವನೊಂದು ಮಣ್ಣಿನ ತಟ್ಟೆಯಲ್ಲಿ ಅನ್ನವನ್ನು ತಂದನು. ಅವನು ಕೆಲವು ಮಹಮದೀಯರಿಗೆ ಅದನ್ನು ಕೊಟ್ಟು ಉಳಿದ ಕೆಲವು ಅಗಳನ್ನು ನನಗೆ ತಿನ್ನುವುದಕ್ಕೆ ಕೊಟ್ಟ. ಇರುವುದೊಂದೇ ಎರಡಿಲ್ಲ ಎಂಬುದನ್ನು ಭಗವತಿ ನನಗೆ ತೋರಿದಳು. ಸಚ್ಚಿದಾನಂದವೇ ಎಲ್ಲ ಆಕಾರಗಳನ್ನು ಧರಿಸುವುದು. ಅವನೇ ಜೀವ ಮತ್ತು ಜಗತ್ತಾಗಿರುವುದು. ಅವನೇ ತಿನ್ನುವ ಅನ್ನವೂ ಕೂಡ ಆಗಿರುವುದು. ಶ್ರೀರಾಮಕೃಷ್ಣರು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದರು. ಅನಂತರ ನಾನು ಸ್ವಲ್ಪ ನೀರು ಕುಡಿಯುತ್ತೇನೆ ಎಂದರು. ಅನೇಕ ವೇಳೆ ಮನಸ್ಸನ್ನು ಕೆಳಗೆ ಇಳಿಸುವುದಕ್ಕಾಗಿಯೇ ಅವರು ಹೀಗೆ ಹೇಳುತ್ತಿದ್ದರು. ಹೊಸದಾಗಿ ಬಂದ ಗಿರೀಶನಿಗೆ ಇದು ಗೊತ್ತಿರಲಿಲ್ಲ. ಅವನು ನೀರು ತರುವುದಕ್ಕೆ ಹೋದ. ಆಗ ಶ್ರೀರಾಮಕೃಷ್ಣರು, ಏನೂ ಬೇಡ, ನಾನು ಈಗ ಕುಡಿಯುವುದಿಲ್ಲ ಎಂದರು. ಶ್ರೀರಾಮಕೃಷ್ಣ ಮಹೇಂದ್ರನಿಗೆ, ಈ ರಹಸ್ಯವಾದ ಅನುಭವಗಳನ್ನು ನಾನು ಹೇಳಿದ್ದು ಸರಿಯೇ? ಮಹೇಂದ್ರನಿಗೆ ಏನು ಹೇಳಬೇಕೋ ಗೊತ್ತಿರಲಿಲ್ಲ. ಅವನು ಸುಮ್ಮನೆ ಕುಳಿತ. ಶ್ರೀರಾಮಕೃಷ್ಣ, ಅದೇನು ತಪ್ಪಲ್ಲ. ನಿಮ್ಮಲ್ಲಿ ಶ್ರದ್ಧೆ ಹುಟ್ಟಿಸುವುದಕ್ಕಾಗಿ ಇದನ್ನೆಲ್ಲ ಹೇಳಿದೆ. ಸ್ವಲ್ಪ ಹೊತ್ತಿನ ಮೇಲೆ ಮಹೇಂದ್ರನಿಗೆ ಬಹಳ ದೈನ್ಯದಿಂದ ಹೇಳುತ್ತಾರೆ, ನೀನು ದಯವಿಟ್ಟು ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರುವೆಯಾ? ಪೂರ್ಣ ಎಂಬ ಹುಡುಗನನ್ನು. ಮಹೇಂದ್ರ, ಮಹಾಶಯರೇ, ಈಗಲೇ ನಾನು ಅವನಿಗೆ ಹೇಳಿಕಳುಹಿಸುತ್ತೇನೆ. ಅನಂತರ ಶ್ರೀರಾಮಕೃಷ್ಣರು ತಮ್ಮ ಮಹಾಭಾವವನ್ನು ಅಲ್ಲಿರುವ ಭಕ್ತರಿಗೆ ವಿವರಿಸುತ್ತಾರೆ. ನಾನು ಮುಂಚೆ ಎಷ್ಟು ವ್ಯಥೆಪಟ್ಟೆನೋ ಅದಕ್ಕೆ ಸರಿಸಮಾನವಾಗಿತ್ತು. ಅನಂತರ ನಾನು ಪಟ್ಟ ಆನಂದ. ಮಹಾಭಾವ ಎಂಬುದು ಭಗವದಾನಂದ. ಇದು ದೇಹ ಮತ್ತು ಮನಸ್ಸನ್ನು ಬುಡಸಹಿತ ಅಲ್ಲಾಡಿಸುವುದು. ಸಣ್ಣ ಗುಡಿಸಲಿಗೆ ಒಂದು ದೊಡ್ಡ ಆನೆ ಪ್ರವೇಶ ಮಾಡಿದಂತೆ ಗುಡಿಸಲು ಬುಡಸಹಿತ ಅಲ್ಲಾಡುವುದು. ಅದು ಚೂರು ಚೂರಾಗಿ ಕುಸಿದು ಬೀಳಬಹುದು. ಭಗವಂತನಿಂದ ಬೇರೆಯಾದಾಗ ಪಡುವ ಉರಿಯುವ ಯಾತನೆ ಸಾಧಾರಣವಲ್ಲ. ರೂಪ ಸನಾತನರಲ್ಲಿದ್ದ ಈ ಉರಿಯಿಂದ ಇವರು ಯಾವ ಮರದ ಕೆಳಗೆ ಇದ್ದರೋ ಆ ಮರದ ಎಲೆಗಳೆಲ್ಲ ಸೀದು ಹೋದುವಂತೆ. ನಾನು ಆ ಸ್ಥಿತಿಯಲ್ಲಿ 3 ದಿನ ಪ್ರಜ್ಞೆ ಇಲ್ಲದೆ ಇದ್ದೆ. ನನಗೆ ಚಲಿಸುವುದಕ್ಕೆ ಆಗುತ್ತಿರಲಿಲ್ಲ. ನಾನು ಒಂದು ಸ್ಥಳದಲ್ಲಿ ಬಿದ್ದಿರುತ್ತಿದ್ದೆ. ನನಗೆ ಪ್ರಜ್ಞೆ ಬಂದ ಮೇಲೆ ಬ್ರಾಹ್ಮಣಿ ನನ್ನನ್ನು ಸ್ನಾನಕ್ಕೆ ಕರೆದುಕೊಂಡು ಹೋದಳು. ಅವಳ ಕೈಗಳಿಗೆ ನನ್ನ ದೇಹದ ಕಾವನ್ನು ಸಹಿಸುವುದಕ್ಕೆ ಆಗುತ್ತಿರಲಿಲ್ಲ. ಆದ ಕಾರಣ ನನ್ನ ದೇಹವನ್ನು ದಪ್ಪ ಬಟ್ಟೆಯಿಂದ ಮುಚ್ಚಬೇಕಾಯಿತು. ಆಗಲೇ ಅವಳು ನನ್ನನ್ನು ಹಿಡಿದುಕೊಂಡು ಸ್ನಾನಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯವಾಯಿತು. ನಾನು ನೆಲದ ಮೇಲೆ ಇದ್ದಾಗ ನನ್ನ ದೇಹಕ್ಕೆ ತಾಕಿದ ಮಣ್ಣೆಲ್ಲ ಸುಟ್ಟು ಹೋಗಿತ್ತು. ಆ ಸಮಯದಲ್ಲಿ ಯಾರೋ ನನ್ನ ಬೆನ್ನು ಮೂಳೆಯನ್ನು ನೇಗಿಲಿನಿಂದ ಬಗೆಯುತ್ತಿರುವಂತೆ ಆಯಿತು. ಆಗ ನಾನು, ಅಯ್ಯೋ, ನಾನು ಸಾಯುತ್ತಿದ್ದೇನೆ ಎಂದು ಕಿರಿಚಿಕೊಂಡೆ. ಆದರೆ ಅನಂತರ ಎಂತಹ ಆನಂದವನ್ನು ಅನುಭವಿಸಿದೆ. ಭಕ್ತರು ಈ ಅನುಭವಗಳನ್ನು ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದರು. ಶ್ರೀರಾಮಕೃಷ್ಣ ಗಿರೀಶನಿಗೆ, ಆದರೆ ನೀವು ಅಷ್ಟು ದೂರ ಹೋಗಬೇಕಾಗಿಲ್ಲ. ಇತರರು ಹೋಲಿಸಿಕೊಳ್ಳುವುದಕ್ಕೆ ನನ್ನ ಅನುಭವಗಳು. ನೀನು 5-6 ವಸ್ತುಗಳಲ್ಲಿ ನಿರತನಾಗಿದ್ದೀಯೆ. ಆದರೆ ನನಗೆ ಇರುವುದೊಂದೇ. ನಾನು ದೇವರಲ್ಲದೆ ಮತ್ತಾವುದನ್ನು ಅನುಭವಿಸಲಾರೆ. ದೇವರು ನನಗೆ ಇದನ್ನೇ ನಿಯಮಿಸಿರುವುದು. ಕಾಡಿನಲ್ಲಿ ಹಲವು ಮರಗಳಿವೆ. ಕೆಲವು ನೇರವಾಗಿ ಮೇಲಕ್ಕೆ ಏರುವವು, ಮತ್ತೆ ಕೆಲವು 5-6 ಕೊಂಬೆಗಳೊಡನೆ ಹರಡಿಕೊಳ್ಳುವವು.
ನನ್ನ ಅನುಭವಗಳು ಇತರರಿಗೆ ಹೋಲಿಸಿಕೊಳ್ಳುವುದಕ್ಕೆ. ಆದರೆ ನೀನು ಪ್ರಪಂಚದಲ್ಲಿ ಅನಾಸಕ್ತನಾಗಿರಬೇಕು. ನಿಮ್ಮ ದೇಹದ ಮೇಲೇನೋ ಕೊಳೆ ಮೆತ್ತಿಕೊಂಡಿರುತ್ತದೆ, ಆದರೆ ಕೆಸರಿನ ಮೀನು ಕೆಸರನ್ನು ಕೊಡವಿಕೊಳ್ಳುವಂತೆ ನೀವು ಅದನ್ನು ಕೊಡವಿಕೊಳ್ಳಬೇಕು. ನೀವು ಸಂಸಾರ ಸಾಗರದಲ್ಲಿ ಈಜಬಹುದು, ಆದರೆ ನಿಮ್ಮ ದೇಹಕ್ಕೆ ಕೊಳೆ ತಾಕದಿರಲಿ. ಗಿರೀಶ, ನೀವು ಕೂಡ ಮದುವೆಯಾಗಬೇಕಾಯಿತಲ್ಲ? ಶ್ರೀರಾಮಕೃಷ್ಣ: ಹೌದು, ಸಂಸ್ಕಾರಕ್ಕಾಗಿ ಮದುವೆಯಾಗಬೇಕಾಯಿತು. ಆದರೆ ನಾನು ಸಂಸಾರಿಗಳ ಜೀವನವನ್ನು ಹೇಗೆ ನಡೆಸುವುದು? ಭಗವಂತನ ಮೇಲೆ ನನ್ನ ಭಕ್ತಿ ಅಷ್ಟೊಂದು ತೀವ್ರವಾಗಿತ್ತು. ಪ್ರತಿ ಸಲ ಜನಿವಾರ ಹಾಕಿಕೊಂಡಾಗಲೂ ಅದು ಕೆಳಗೆ ಬಿದ್ದು ಹೋಗುತ್ತಿತ್ತು. ಶುಕದೇವ ಕೂಡ ಸಂಸ್ಕಾರಕ್ಕಾಗಿ ಮದುವೆಯಾಗಬೇಕಾಯಿತು ಎಂದು ಕೆಲವರು ಹೇಳುತ್ತಾರೆ. ಅವನಿಗೆ ಒಬ್ಬ ಮಗಳು ಕೂಡ ಇದ್ದಳು ಎಂದು ಹೇಳುತ್ತಾರೆ. ಕಾಮಕಾಂಚನವೇ ಸಂಸಾರ. ಇದೇ ದೇವರನ್ನು ಮರೆಯುವಂತೆ ಮಾಡುವುದು. ಗಿರೀಶ: ಆದರೆ ನಾವು ಕಾಮಕಾಂಚನದಿಂದ ಪಾರಾಗುವ ಬಗೆ ಹೇಗೆ? ಶ್ರೀರಾಮಕೃಷ್ಣ: ವ್ಯಾಕುಲದಿಂದ ಭಗವಂತನಿಗೆ ಪ್ರಾರ್ಥಿಸು. ವಿವೇಕವನ್ನು ಕೊಡು ಎಂದು ಅವನಿಗೆ ಪ್ರಾರ್ಥಿಸು. ದೇವರೊಬ್ಬನೇ ಸತ್ಯ, ಉಳಿದವುಗಳೆಲ್ಲ ಮಿಥ್ಯ. ಇದೇ ವಿವೇಕವೆಂದರೆ ನೀರನ್ನು ಶೋಧಿಸುವುದಕ್ಕೆ ಸೂಕ್ಷ್ಮವಾದ ಒಂದರಿಯನ್ನು ಉಪಯೋಗಿಸುವರು. ಶುದ್ಧವಾದ ನೀರು ಬಟ್ಟೆಯ ಮೂಲಕ ಹೋಗುವುದು, ಕೊಳೆ ಹೊರಗೆ ಉಳಿಯುವುದು. ವಿವೇಕದ ಒಂದರಿಯನ್ನು ಪ್ರಪಂಚಕ್ಕೆ ಉಪಯೋಗಿಸು. ಭಗವಂತನನ್ನು ಅರಿತ ಮೇಲೆ ಸಂಸಾರದಲ್ಲಿರು. ಆಗ ಅದು ವಿದ್ಯಾ ಸಂಸಾರವಾಗುವುದು. ಹೆಂಗಸಿನ ಮಾಯಾಶಕ್ತಿಯನ್ನು ನೋಡು ಎಂದರೆ ಅವಿದ್ಯಾಶಕ್ತಿ ಸ್ವರೂಪಿಣಿಯರಾದ ಹೆಂಗಸರನ್ನು. ಅವರು ಗಂಡಸರನ್ನು ಮರಳುಗೊಳಿಸುವರು, ಅವನ ಸತ್ವವನ್ನು ಅಪಹರಿಸುವರು. ಒಬ್ಬ ಗಂಡಸು ಹೆಂಗಸು ಒಟ್ಟಿಗೆ ಕುಳಿತಿರುವುದನ್ನು ನೋಡಿದಾಗ ಆಯಿತು ಅವನ ಕತೆ ಎನ್ನುತ್ತೇನೆ. ಅಂತಹ ಒಳ್ಳೆಯ ಹುಡುಗ ಹಾರು ಎಂಬುವನನ್ನು ಒಂದು ಪಿಶಾಚಿ ವಶ ಮಾಡಿಕೊಂಡಿದೆ. ಜನ ಹಾರು ಎಲ್ಲಿ, ಹಾರು ಎಲ್ಲಿ ಎಂದು ಕೇಳುತ್ತಾರೆ. ಅವನು ಇನ್ನೆಲ್ಲಿ ಇರುತ್ತಾನೆ ಹೇಳಿ? ಅವನನ್ನು ನೋಡುವುದಕ್ಕೆ ಅರಳಿ ಮರದ ಕೆಳಗೆ ಹೋಗುತ್ತಾರೆ. ಅವನು ಅದರ ಕೆಳಗೆ ತೆಪ್ಪಗೆ ಕುಳಿತಿರುವನು. ಅವನ ಹಿಂದಿನ ಸೌಂದರ್ಯವಾಗಲಿ, ಶಕ್ತಿಯಾಗಲಿ, ಆನಂದವಾಗಲಿ ಈಗ ಇಲ್ಲ. ಓ, ಅವನನ್ನು ಅರಳಿ ಮರದ ಮೇಲಿರುವ ಪಿಶಾಚಿ ಮೆಟ್ಟಿಕೊಂಡಿದೆ. ಹೆಂಗಸು ಗಂಡಸಿಗೆ ಅಲ್ಲಿ ಹೋಗಿ ಎಂದರೆ ಅವನು ಹೋಗುವುದಕ್ಕೆ ಸಿದ್ಧನಾಗುವನು. ಇಲ್ಲಿ ಕುಳಿತುಕೊಳ್ಳಿ ಎಂದರೆ ಕುಳಿತುಕೊಳ್ಳುತ್ತಾನೆ. ಒಬ್ಬ ಕೆಲಸವಿಲ್ಲದವನು ಒಂದು ಆಫೀಸಿನಲ್ಲಿ ಕೆಲಸಕ್ಕಾಗಿ ಮ್ಯಾನೇಜರನ್ನು ನೋಡಿ ನೋಡಿ ಸಾಕಾಯಿತು. ಅವನಿಗೆ ಕೆಲಸ ಸಿಗಲಿಲ್ಲ. ಮ್ಯಾನೇಜರ್: ಈಗ ಕೆಲಸವಿಲ್ಲ, ಮಧ್ಯ ಮಧ್ಯ ಬಂದು ನೋಡುತ್ತಿರು ಎಂದ. ಹೀಗೆ ಎಷ್ಟೋ ದಿನಗಳು ಕಳೆದುವು. ಕೆಲಸ ಸಿಕ್ಕುವ ಯೋಚನೆಯನ್ನು ಅವನು ಬಿಟ್ಟ. ಒಂದು ದಿನ ಅವನು ತನ್ನ ಗೋಳನ್ನು ಒಬ್ಬ ಸ್ನೇಹಿತನಿಗೆ ಹೇಳಿಕೊಂಡನು. ಅವನು ಹೀಗೆ ಹೇಳುತ್ತಾನೆ: ನೀನು ಎಂತಹ ಮೂಢ! ಅವನ ಹತ್ತಿರ ಹೋಗಿ ಹೋಗಿ ಏತಕ್ಕೆ ನೀನು ಕಾಲನ್ನು ಸವಿಸಿಕೊಂಡೆ? ನೀನು ಗುಲಾಬಳ ಹತ್ತಿರ ಹೋಗು, ನಿನಗೆ ನಾಳೆಯೇ ಕೆಲಸ ಸಿಕ್ಕುವುದು. ಹಾಗೇನು ಎಂದ ಅವನು. ನಾನು ಈಗಲೇ ಅವಳನ್ನು ನೋಡುವುದಕ್ಕೆ ಹೋಗುತ್ತೇನೆ ಎಂದು ಹೊರಟ. ಮ್ಯಾನೇಜರನ ಉಪಪತ್ನಿಯೇ ಗುಲಾಬಳು. ಈತ ಹೋಗಿ, ತಾಯಿ, ನಾನು ತುಂಬ ಕಷ್ಟದಲ್ಲಿ ಸಿಕ್ಕಿದ್ದೀನಿ. ಇದರಿಂದ ನೀವು ನನ್ನನ್ನು ಪಾರು ಮಾಡಬೇಕು. ನಾನು ಒಬ್ಬ ಬಡ ಬ್ರಾಹ್ಮಣನ ಮಗ. ಇನ್ನೆಲ್ಲಿ ಸಹಾಯಕ್ಕೆ ಹೋಗಲಿ? ತಾಯಿ, ಹಲವು ದಿನಗಳಿಂದ ನನಗೆ ಕೆಲಸವಿಲ್ಲ. ನನ್ನ ಮಕ್ಕಳು ಉಪವಾಸದಿಂದ ಸಾಯುತ್ತಿದ್ದಾರೆ. ನೀವು ಒಂದು ಮಾತನ್ನು ಹೇಳಿದರೆ ನನಗೆ ಕೆಲಸ ಸಿಗುವುದು ಎಂದ. ಗುಲಾಬಳು, ಮಗು, ನಾನು ಯಾರಿಗೆ ಹೇಳಬೇಕು ಎಂದು ಕೇಳಿದಳು. ಅಯ್ಯೋ ಪಾಪ, ಬಡ ಬ್ರಾಹ್ಮಣ ತುಂಬ ದಿನಗಳಿಂದ ಕಷ್ಟದಲ್ಲಿ ನರಳುತ್ತಿರುವನು ಎಂದುಕೊಂಡಳು. ನೀವು ಮ್ಯಾನೇಜರನಿಗೆ ಒಂದು ಮಾತು ಹೇಳಿದರೆ ನನಗೆ ಕೆಲಸ ಸಿಕ್ಕುವುದರಲ್ಲಿ ಸಂದೇಹವಿಲ್ಲ ಎಂದ. ಗುಲಾಬಳು, ಆಗಲಿ, ಅವರಿಗೆ ಹೇಳಿ ನಿನಗೆ ಕೆಲಸ ಕೊಡಿಸುತ್ತೇನೆ ಎಂದಳು. ಮಾರನೇ ದಿನವೇ ಒಬ್ಬ ಆಳು ಇವನ ಮನೆ ಬಾಗಿಲಿಗೆ ಬಂದು, ನೀನು ಇಂದಿನಿಂದಲೇ ಮ್ಯಾನೇಜರ್ ಆಫೀಸಿನಲ್ಲೇ ಕೆಲಸ ಮಾಡಬೇಕು ಎಂದು ಹೇಳಿದನು. ಮ್ಯಾನೇಜರ್ ತನ್ನ ಮೇಲಿರುವ ಇಂಗ್ಲಿಷ್ ಅಧಿಕಾರಿಗೆ, ಇವನು ತುಂಬ ಸಮರ್ಥ, ನಾನು ಇವನನ್ನು ನೇಮಕ ಮಾಡಿದ್ದೇನೆ, ಅವನಿಂದ ಕಂಪನಿಗೆ ಒಳ್ಳೆಯ ಹೆಸರು ಬರುವುದು ಎಂದು ಬರೆದ. ಎಲ್ಲರೂ ಕಾಮಕಾಂಚನದ ಮಾಯೆಯಲ್ಲಿ ಸಿಕ್ಕಿರುವರು, ಆದರೆ ನಾನು ಅವುಗಳನ್ನು ಲೆಕ್ಕಿಸುವುದೇ ಇಲ್ಲ. ದೇವರಲ್ಲದೆ ನನಗೆ ಮತ್ತೇನು ಗೊತ್ತಿಲ್ಲ ಎಂದು ಬೇಕಾದರೆ ಆಣೆ ಇಟ್ಟು ಹೇಳುತ್ತೇನೆ. ಒಬ್ಬ ಭಕ್ತ: ಮಹಾಶಯರೇ, ನವ ಹಲ್ಲೋಲ ಎಂಬ ಹೊಸ ಪಂಗಡ ಹುಟ್ಟಿಕೊಂಡಿದೆ. ಲಲಿತ ಚಟರ್ಜಿ ಅದಕ್ಕೆ ಒಬ್ಬ ಸದಸ್ಯ. ಶ್ರೀರಾಮಕೃಷ್ಣ: ಎಷ್ಟೋ ದೃಷ್ಟಿಗಳಿವೆ, ಇವುಗಳೆಲ್ಲ ಒಂದೇ ಗುರಿ ಎಡೆಗೆ ಒಯ್ಯುವುವು. ಆದರೆ ಪ್ರತಿಯೊಬ್ಬನು ತನ್ನದೇ ಸರಿ, ಉಳಿದವರದು ತಪ್ಪು. ತನ್ನ ಗಡಿಯಾರ ಒಂದೇ ಸರಿಯಾದ ಕಾಲವನ್ನು ತೋರಿಸುವುದು ಎಂದು ಭಾವಿಸುತ್ತಾನೆ. ಒಬ್ಬ ಭಕ್ತ:
ಯಾವನೋ ಒಬ್ಬ ಸುಳ್ಳು ಹೇಳುತ್ತಾನೆ. ಶ್ರೀರಾಮಕೃಷ್ಣ: ಸತ್ಯ ವಚನವೇ ಈ ಕಲಿಯುಗದಲ್ಲಿ ತಪಸ್ಸು. ಇನ್ನು ಇತರ ತಪಸ್ಸುಗಳನ್ನು ಅಭ್ಯಾಸ ಮಾಡುವುದು ಕಷ್ಟ. ಸತ್ಯ ವಚನದಿಂದಲೇ ಒಬ್ಬನಿಗೆ ದೇವರು ದೊರಕುವನು. ತುಳಸಿದಾಸ ಹೀಗೆ ಹೇಳುತ್ತಾನೆ: ಸತ್ಯವಚನ, ದೇವರ ಮೇಲೆ ಭಕ್ತಿ, ಇತರ ಹೆಂಗಸರನ್ನು ತನ್ನ ತಾಯಿಯಂತೆ ನೋಡುವುದು, ಇವು ಶ್ರೇಷ್ಠ ಗುಣಗಳು. ಇವುಗಳಿಂದ ಒಬ್ಬನಿಗೆ ದೇವರು ಸಿಕ್ಕದೇ ಇದ್ದರೆ ತುಳಸಿ ಸುಳ್ಳ. ಒಬ್ಬ ಮನುಷ್ಯ ಇದ್ದ. ಅವನ ಹೆಸರನ್ನು ಹೇಳುವುದಿಲ್ಲ. ಅವನು 10,000 ರೂಪಾಯಿಗೆ ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿ ಕೊಟ್ಟ. ಅವನು ಕೇಸನ್ನು ಗೆಲ್ಲುವುದಕ್ಕೆ ನನ್ನ ಕೈಯಲ್ಲಿ ದೇವಿಗೆ ನೈವೇದ್ಯ ಕೊಡಿಸಿದ. ಅವನು, ಬಾಬು, ದಯವಿಟ್ಟು ಇದನ್ನು ದೇವಿಗೆ ಅರ್ಪಿಸಿ ಎಂದ. ನಾನು ಮಗುವಿನಂತೆ ಅವನನ್ನು ನಂಬಿ ಹಾಗೇ ಮಾಡಿದೆ. ಭಕ್ತ ಒಳ್ಳೆ ಮನುಷ್ಯ. ಶ್ರೀರಾಮಕೃಷ್ಣ: ಆದರೆ ಅವನಿಗೆ ನನ್ನಲ್ಲಿ ತುಂಬಾ ನಂಬಿಕೆ ಇತ್ತು. ನಾನೇನಾದರೂ ನೈವೇದ್ಯ ಮಾಡಿದರೆ ಅವನಿಗೆ ಅದು ಸಿಕ್ಕುವುದು ಎಂದು ಭಾವಿಸಿದ್ದ. ಶ್ರೀರಾಮಕೃಷ್ಣರು ಲಲಿತಾ ಬಾಬುವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ: ಅಹಂಕಾರದಿಂದ ಪಾರಾಗುವುದು ಸುಲಭ ಎಂದು ಭಾವಿಸಿದೆಯೇನು? ಅಹಂಕಾರವಿಲ್ಲದವರು ಬಹಳ ಅಪರೂಪ. ಬಲರಾಮ ಒಬ್ಬ. ಇನ್ನೊಬ್ಬ ಭಕ್ತನನ್ನು ತೋರಿಸಿ, ಇವನೊಬ್ಬ. ಇತರರು ಏನಾದರೂ ಅವರ ಸ್ಥಾನದಲ್ಲಿ ಇದ್ದಿದ್ದರೆ ಅಹಂಕಾರದಿಂದ ಉಬ್ಬಿ ಹೋಗುತ್ತಿದ್ದರು. ಅವರು ಬೈತಲೆ ತೆಗೆದುಕೊಂಡು ತಮೋಗುಣವನ್ನು ಪ್ರದರ್ಶಿಸುತ್ತಿದ್ದರು. ಪಾಂಡಿತ್ಯದಲ್ಲಿ ತಮ್ಮ ಸಮಾನ ಇಲ್ಲ ಎಂದು ಮೆರೆಯುತ್ತಿದ್ದರು. ಆ ಬೊಜ್ಜು ಬ್ರಾಹ್ಮಣನಿಗೆ, ಪ್ರಾಣಕೃಷ್ಣನಿಗೆ ಇನ್ನೂ ಸ್ವಲ್ಪ ಅಹಂಕಾರವಿದೆ. ಮಹೇಂದ್ರನಿಗೆ, ಮಹಿಮಾ ಚಕ್ರವರ್ತಿ ಹಲವು ಪುಸ್ತಕಗಳನ್ನು ಓದಿದ್ದಾನೆ ಅಲ್ಲವೇ? ಮಹೇಂದ್ರ: ಹೌದು ಮಹಾಶಯರೇ, ಅವನು ಹಲವು ಪುಸ್ತಕಗಳನ್ನು ಓದಿದ್ದಾನೆ. ಶ್ರೀರಾಮಕೃಷ್ಣ: ಅವನು ಮತ್ತು ಗಿರೀಶ ಭೇಟಿಯಾಗಬೇಕೆಂದು ನನ್ನ ಇಚ್ಛೆ. ಆಗ ನಾವು ಸ್ವಲ್ಪ ಚರ್ಚೆಯನ್ನು ಕೇಳಬಹುದು. ಭಕ್ತ: ಸಾಧನೆ ಮಾಡಿದರೆ ಎಲ್ಲರೂ ಶ್ರೀಕೃಷ್ಣರು ಆಗಬಹುದು ಎಂದು ಅವನು ಹೇಳುತ್ತಾನೆ ಅಲ್ಲವೇ? ಶ್ರೀರಾಮಕೃಷ್ಣ: ಅವನು ಹೀಗೆ ಹೇಳುವುದಿಲ್ಲ, ಈ ಅರ್ಥ ಬರುವಂತೆ ಹೇಳುತ್ತಾನೆ. ಭಕ್ತ: ಮಹಾಶಯರೇ, ಎಲ್ಲರೂ ಶ್ರೀಕೃಷ್ಣ ಆಗುವುದಕ್ಕೆ ಸಾಧ್ಯವೇ? ಶ್ರೀರಾಮಕೃಷ್ಣ: ಅವತಾರವನ್ನು ಈಶ್ವರ ಕೋಟಿ ಎನ್ನುತ್ತಾರೆ. ಸಾಧಾರಣ ಮನುಷ್ಯ ಜೀವಕೋಟಿ. ಸಾಧನೆ ಮಾಡಿದರೆ ಜೀವಕೋಟಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಆದರೆ ಸಮಾಧಿಯ ನಂತರ ಅವನು ಈ ಪ್ರಪಂಚಕ್ಕೆ ಬರುವುದಿಲ್ಲ. ಈಶ್ವರ ಕೋಟಿ ರಾಜನ ಮಗನಂತೆ. ಅವನ ಕೈಯಲ್ಲಿ ರಾಜನ 7 ಅಂತಸ್ತಿನ ಅರಮನೆಯ ಕೋಣೆಗಳ ಬೀಗದ ಕೈ ಇದೆ. ಅವನು 7 ಅಂತಸ್ತನ್ನು ಹತ್ತಿ ಹೋಗಿ ಪುನಃ ಕೆಳಗೆ ಬರಬಲ್ಲ. ಜೀವಕೋಟಿ ಸಾಧಾರಣ ನೌಕರನಂತೆ. ಅವನು ಅರಮನೆಯ ಯಾವುದೋ 1-2 ಕೋಣೆಗಳಿಗೆ ಮಾತ್ರ ಹೋಗಬಲ್ಲನು. ಅಷ್ಟೇ ಅವನ ಸರಹದ್ದು. ಜನಕ ಜ್ಞಾನಿಯಾಗಿದ್ದ. ಅವನು ಸಾಧನದಿಂದ ಜ್ಞಾನವನ್ನು ಸಂಪಾದಿಸಿದನು. ಆದರೆ ಶುಕದೇವ ಜ್ಞಾನ ಸ್ವರೂಪವೇ ಆಗಿದ್ದ. ಭಕ್ತ: ಹಾ? ಶ್ರೀರಾಮಕೃಷ್ಣ: ಶುಕದೇವ ಸಾಧನೆಯಿಂದ ಜ್ಞಾನವನ್ನು ಪಡೆಯಲಿಲ್ಲ. ಶುಕದೇವನಂತೆ ನಾರದರಿಗೂ ಜ್ಞಾನವಿತ್ತು. ಆದರೆ ಜನರಿಗೆ ಬೋಧಿಸುವುದಕ್ಕಾಗಿ ಅವನು ಭಕ್ತಿಯನ್ನು ಇಟ್ಟುಕೊಂಡಿದ್ದನು. ಪ್ರಹ್ಲಾದ ಕೆಲವು ವೇಳೆ ಸೋಹಂ ಅಂದರೆ ನಾನೇ ಅವನು ಎಂಬ ಭಾವದಲ್ಲಿದ್ದ. ಕೆಲವು ವೇಳೆ ಭಗವಂತನ ಸೇವಕ ಭಾವದಲ್ಲಿ ಇರುತ್ತಿದ್ದ. ಕೆಲವು ವೇಳೆ ಭಗವಂತನ ಮಗು ತಾನು ಎಂದು ಭಾವಿಸುತ್ತಿದ್ದ. ಹನುಮಂತನು ಕೂಡ ಹಾಗೇ ಇದ್ದ. ಎಲ್ಲರೂ ಇಂತಹ ಸ್ಥಿತಿಯನ್ನು ಆಶಿಸಬಹುದು. ಆದರೆ ಎಲ್ಲರಿಗೂ ಇದು ಸಿಕ್ಕುವುದಿಲ್ಲ. ಕೆಲವು ಬೊಂಬುಗಳು ಇತರ ಬೊಂಬುಗಳಿಗಿಂತ ಟೊಳ್ಳು, ಮತ್ತೆ ಕೆಲವು ಗಟ್ಟಿ. ನಿನಗೆ ಭಗವತ್ ಸಾಕ್ಷಾತ್ಕಾರ ಬೇಕಾಗಿದ್ದರೆ ತೀವ್ರ ವೈರಾಗ್ಯ ಇರಬೇಕು. ಯಾವುದು ನಿನಗೆ ಆತಂಕಪ್ರಾಯವಾಗಿರುವುದೋ ಅದನ್ನು ತಕ್ಷಣವೇ ತ್ಯಜಿಸುವುದಕ್ಕೆ ಸಿದ್ಧನಾಗಿರಬೇಕು. ಏನೋ ಮುಂದಕ್ಕೆ ಅದನ್ನು ಬಿಡೋಣ ಎಂದು ಇರಕೂಡದು. ಕಾಮಿನಿ ಕಾಂಚನವೇ ಆತಂಕ. ಮನುಷ್ಯ ಅದರಿಂದ ಬಿಡುಗಡೆಯಾಗಬೇಕು. ಒಬ್ಬ ಸೋಮಾರಿಯಾಗಿ ಮಂದಗಾಮಿಯಾಗಿದ್ದರೆ ಸಾಲದು. ಒಬ್ಬ ಸ್ನಾನ ಮಾಡಲು ಹೋಗುತ್ತಿದ್ದ. ಭುಜದ ಮೇಲೆ ಟವಲನ್ನು ಹಾಕಿಕೊಂಡಿದ್ದ. ಅವನ ಹೆಂಡತಿ ಹೇಳಿದಳು, ನೀವು ಯಾವ ಕೆಲಸಕ್ಕೂ ಬಂದವರಲ್ಲ. ನಿಮಗೆ ವಯಸ್ಸಾಗುತ್ತಾ ಬರುತ್ತಿದೆ. ಆದರೂ ನಿಮ್ಮ ಕೆಲವು ಅಭ್ಯಾಸಗಳನ್ನು ಬಿಡಲಾರಿರಿ. ನಾನಿಲ್ಲದೆ ನೀವು 1 ದಿನವೂ ಇರಲಾರಿರಿ. ಆದರೆ ನೋಡಿ ಆ ಪಕ್ಕದ ಮನೆಯ ಮನುಷ್ಯನನ್ನು, ಅವನು ಎಂತಹ ತ್ಯಾಗಿ. ಗಂಡ: ಅವನೇನು ತ್ಯಾಗ ಮಾಡಿದ್ದಾನೆ? ಹೆಂಡತಿ: ಅವನಿಗೆ 16 ಜನ ಹೆಂಡರಿದ್ದಾರೆ. ಅವನು ಒಬ್ಬೊಬ್ಬರನ್ನಾಗಿ ಬಿಡುತ್ತಿದ್ದಾನೆ. ನೀವು ಎಂದಿಗೂ ಹಾಗೆ ಮಾಡಲಾರಿರಿ. ಗಂಡ: ಏನು? ಅವನು ಒಬ್ಬೊಬ್ಬರನ್ನಾಗಿ ಬಿಡುತ್ತಿರುವನೇ? ನಿನಗೆಲ್ಲೋ ಹುಚ್ಚು. ಅವನು ತ್ಯಾಗ ಮಾಡಲು ಆಗುವುದಿಲ್ಲ. ಒಬ್ಬ ತ್ಯಾಗ ಮಾಡಬೇಕಾದರೆ ಸ್ವಲ್ಪ ಸ್ವಲ್ಪವಾಗಿ ಬಿಡುತ್ತಾ ಹೋಗುತ್ತಾನೆ ಎಂದು ತಿಳಿದೆಯೇನು? ಹೆಂಡತಿ: ಆದರೂ ಅವನು ನಿಮಗಿಂತ ಮೇಲು.
ಗಂಡ, ನೀನು ಪೆದ್ದು, ನಿನಗೆ ಗೊತ್ತಿಲ್ಲ ಇವೆಲ್ಲ. ಅವನು ತ್ಯಾಗ ಮಾಡಲಾರ, ಆದರೆ ನೋಡು, ನಾನು ತ್ಯಾಗ ಮಾಡಬಲ್ಲೆ. ಬೇಕೆಂದರೆ ಹೀಗೆ ಹೊರಟು ಬಿಡುತ್ತೇನೆ ಎಂದು ಹೇಳಿ ಹೊರಟೇ ಹೋದ. ಇದೇನೆ ತೀವ್ರ ವೈರಾಗ್ಯ ಎಂಬುದು. ಅವನು ವಿವೇಕದಿಂದ ಯಾವಾಗ ಕಂಡುಕೊಂಡನೋ ತಕ್ಷಣವೇ ಹೆಗಲ ಮೇಲೆ ಇರುವ ಟವಲ್ಲಿನೊಂದಿಗೆ ಹೊರಟೇ ಹೋದ. ಮತ್ತೆ ಅವನು ಮನೆಯ ಕಡೆ ಹಿಂದಿರುಗಿ ನೋಡಲಿಲ್ಲ, ಅಥವಾ ಮನೆ ಕೆಲಸ ಮುಗಿಸಿ ಎಲ್ಲ ಸರಿ ಮಾಡಿ ಎಲ್ಲರಿಗೂ ಹೇಳಿ ಹೋಗೋಣವೆಂದು ಯೋಚಿಸಲಿಲ್ಲ. ತ್ಯಾಗ ಮಾಡಬೇಕಾದರೆ ಅದ್ಭುತ ಶಕ್ತಿ ಇರಬೇಕು. ಅವನೊಬ್ಬ ಡಕಾಯಿತನಂತೆ ಧೈರ್ಯವಾಗಿರಬೇಕು. ಡಕಾಯಿತ ಮನೆ ಮುತ್ತುವುದಕ್ಕೆ ಮುಂಚೆ ಬಡಿ, ಕೊಲ್ಲು, ಲೂಟಿ ಮಾಡು ಎನ್ನುವನು. ಆದರೆ ನೀವು ಭಗವಂತನಲ್ಲಿ ಭಕ್ತಿಯನ್ನು ರೂಢಿಸಿಕೊಳ್ಳಿ. ಹೀಗೆ ಜೀವನವನ್ನು ತಳ್ಳಿ ನೀವು ಇನ್ನೇನು ಮಾಡುವುದಕ್ಕೆ ಸಾಧ್ಯ? ಕೃಷ್ಣ ಹೊರಟು ಹೋದ ಮೇಲೆ ಯಶೋದೆ ಅವನ ಅಗಲಿಕೆಯಿಂದ ಹುಚ್ಚಳಾಗಿ ಹೋದಳು. ರಾಧೆಯನ್ನು ಅವಳು ನೋಡಲು ಹೋದಾಗ ಇವಳ ದುಃಖವನ್ನು ನೋಡಿ ರಾಧೆಗೆ ಹೃದಯ ಕರಗಿ ಅವಳ ಮುಂದೆ ಆದಿಶಕ್ತಿಯಂತೆ ಪ್ರತ್ಯಕ್ಷಳಾಗಿ ಏನಾದರೂ ವರ ಬೇಡು ಎಂದಳು. ಅದಕ್ಕೆ ಯಶೋದೆ, ತಾಯಿ, ನನಗೆ ಇನ್ನೇನು ಬೇಕು? ನನ್ನ ದೇಹ, ಪ್ರಾಣ, ಮನಸ್ಸುಗಳಿಂದ ನಾನು ಕೃಷ್ಣನನ್ನು ಮಾತ್ರ ಸೇವಿಸುವಂತೆ ಅನುಗ್ರಹಿಸು. ನನ್ನ ಕಣ್ಣುಗಳಿಂದ ಅವನ ಭಕ್ತರನ್ನು ನೋಡುವಂತೆ ಮಾಡು. ನನ್ನ ಕಾಲಿನ ಮೂಲಕ ಅವನು ಎಲ್ಲೆಲ್ಲಿ ಹೋದನೋ ಅಲ್ಲೆಲ್ಲ ಹೋಗುವಂತೆ ಮಾಡು. ಅವನನ್ನು ಮತ್ತು ಅವನ ಭಕ್ತರನ್ನು ಈ ಕೈಗಳಿಂದ ಸೇವಿಸುವಂತೆ ಮಾಡು. ನನ್ನ ಇಂದ್ರಿಯಗಳನ್ನೆಲ್ಲ ಅವರ ಸೇವೆಗೆ ಉಪಯೋಗಿಸುವಂತೆ ಅನುಗ್ರಹಿಸು. ಒಬ್ಬ ಭಕ್ತ ಬಹಳ ದಿನಗಳ ಮೇಲೆ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದ. ಅವನಿಗೆ ಶ್ರೀರಾಮಕೃಷ್ಣರು, ನೋಡು, ಇಲ್ಲಿನ ಪ್ರವಚನಕ್ಕೆ ನಾವು ದುಡ್ಡನ್ನು ಕೇಳುವುದಿಲ್ಲ. ಜದುಮಲ್ಲಿಕನ ತಾಯಿ ಇತರ ಸಾಧುಗಳು ಯಾವಾಗಲೂ ಹಣ ಕೇಳುತ್ತಾರೆ, ಆದರೆ ನೀವು ಕೇಳುವುದೇ ಇಲ್ಲವಲ್ಲ ಎನ್ನುತ್ತಾಳೆ. ಪ್ರಾಪಂಚಿಕರಿಗೆ ದುಡ್ಡು ಬಿಚ್ಚಬೇಕಾಗಿ ಬಂತು ಎಂದರೆ ಪ್ರಾಣ ಸಂಕಟ. ಒಂದೂರಿನಲ್ಲಿ ಒಂದು ಬಯಲಾಟ ಆಗುತ್ತಿತ್ತು. ಒಬ್ಬನಿಗೆ ಅಲ್ಲಿ ಕುಳಿತುಕೊಂಡು ನೋಡಬೇಕು ಎನ್ನಿಸಿತು. ಒಳಗೆ ನೋಡಿದ, ಅಲ್ಲಿ ಕುಳಿತವರ ಕೈಯಿಂದ ಚಂದ ವಸೂಲಿ ಮಾಡುತ್ತಿದ್ದರು. ಅವನು ಅಲ್ಲಿಂದ ಜಾರಿದ. ಇನ್ನೊಂದು ಕಡೆಯೂ ಬಯಲಾಟ ನಡೆಯುತ್ತಿತ್ತು. ಅಲ್ಲಿಗೆ ಹೋಗಿ ಯಾರನ್ನೋ ಅನಂತರ ಅಲ್ಲಿ ಚಂದ ಎತ್ತುತ್ತಾರೇನು ಎಂದು ವಿಚಾರಿಸಿದ. ಇಲ್ಲ ಎಂದು ಗೊತ್ತಾಯಿತು. ಅನೇಕ ಜನ ಅದನ್ನು ನೋಡುವುದಕ್ಕೆ ನುಗ್ಗುತ್ತಿದ್ದರು. ಅವನು ಜನರನ್ನೆಲ್ಲ ತಳ್ಳಿಕೊಂಡು ಮಧ್ಯಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿರುವ ಸ್ಥಳದಲ್ಲಿ ಕುಳಿತು ಮೀಸೆಯನ್ನು ಹುರಿ ಮಾಡುತ್ತಾ ನಾಟಕ ಮುಗಿಯುವವರೆಗೆ ನೋಡಿದ. ಅಧ್ಯಾಯ 58 ಮುಗಿಯಿತು.